ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಅಂತ. ಸೊ ಇವತ್ತು ಶಿವರಾತ್ರಿ ಮತ್ತು ವುಮೆನ್ಸ್ ಡೇ ಕೂಡ. ಸೊ ಇವತ್ತು ವ್ಲಾಗ್ನ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಕಾಲೇಜ್ ಅಂತೂ ಏನೂ ಇಲ್ಲ, ಎಕ್ಸಾಮ್ಸ್ ಎಲ್ಲ ನಡೀತಿರೋದ್ರಿಂದ ಸೊ ಈಗ ಕಾಲೇಜ್ ಅಂತೂ ಸಿಗುತ್ತಿಲ್ಲ. ಸೊ ಇನ್ನು 5 ಡೇಸ್ ರಜಾ ಇದೆ ನನಗೆ ಕಂಟಿನ್ಯೂಸ್ ಆಗಿ. ಸೊ ಅದಾದಮೇಲೆ ಇಂಗ್ಲೀಷ್ ಎಕ್ಸಾಮ್ ಇದೆ. ಸೊ ಇವಾಗ ಏನಿಲ್ಲ, ಇವತ್ತು ಸ್ವಲ್ಪ ಮಧ್ಯಾಹ್ನ ಆದಮೇಲೆ ಅಂತ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಸೊ ಹಬ್ಬ ಇದೆಯಲ್ವ, ಅದಕ್ಕೆ ಇವಾಗ ಬೆಳಗ್ಗೆನೇ ಎದ್ದು ತಲೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಬಂದಿದ್ದೀನಿ. ಸೊ ಶಿವರಾತ್ರಿ ಫಸ್ಟ್ ಆಫ್ ಆಲ್ ನೀವು ಯಾರೆಲ್ಲ ಉಪವಾಸ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ಯಾಕಂದರೆ ಮೊದಲೆಲ್ಲಾದರೆ ಎಲ್ಲರೂ ಉಪವಾಸ ಮಾಡೋರು ಮತ್ತು ರಾತ್ರಿ ಎಲ್ಲ ಜಾಗರಣೆ ಮಾಡ್ತಿದ್ರು. ಬಟ್ ಇವಾಗ ಆ ಸಂಖ್ಯೆ ತುಂಬಾ ಕಮ್ಮಿ ಆಗಿದೆ ಅಂತ ಅಂದ್ಕೊತೀನಿ ನಾನು. ಸೊ ಇವತ್ತು ನಾನಂತೂ ಉಪವಾಸ ಮಾಡ್ತೀನಿ, ಹಣ್ಣು ತಿಂತೀನಿ, ಬಿಟ್ಟು ಊಟ ಗೀಟ ಎಲ್ಲ ಏನೂ ಮಾಡಲ್ಲ. ಇವಾಗ 12 ಗಂಟೆ ಆಗಿದೆ, ನಾನು ಇನ್ನೂ ಏನು ತಿಂದಿಲ್ಲ, ಒಂದು ಹನಿ ನೀರು ಕುಡಿದಿಲ್ಲ. ಬಟ್ ನೀರು ಕುಡಿಲಿಲ್ಲಂಗಿದ್ರೆ ಡಿಹೈಡ್ರೇಟ್ ಆಗುತ್ತೆ ಬಾಡಿ. ಸೊ ನೀರು ಮಾತ್ರ ಕುಡಿತೀನಿ, ಮತ್ತು ಹಣ್ಣುಗಳು ತಿಂತೀನಿ. ಬಟ್ ಬೇರೆ ಏನು ತಿನ್ನಲ್ಲ. ನಮ್ಮಲ್ಲಿ ಉಪ್ಪಿಟ್ಟು ಮಾಡಿದರು, ಯಾಕಂದರೆ ಎಲ್ಲರೂ ಉಪವಾಸ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಉಪ್ಪಿಟ್ಟು ಮಾಡಿದರು, ಬಟ್ ನಾನು ತಿಂದಿಲ್ಲ ಇನ್ನು. ಬೇರೆಯವರೆಲ್ಲ ಕೆಲವೊಬ್ರು ತಿಂದಿದ್ದಾರೆ, ಕೆಲವರು ಬಿಟ್ಟಿದ್ದಾರೆ. ಸೊ ಇವತ್ತು ನಮ್ಮಲ್ಲಿ ಶಿವರಾತ್ರಿ ಹಬ್ಬ ಹೀಗೆಲ್ಲ ಮಾಡ್ತೀವಿ ಏನು ಅಂತಾರೆ ನಿಮ್ಮ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ವಿಡಿಯೋನ ಎಂತ ನೋಡಿ. ಹಾಗೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ಏನಾದರೂ ತಿಂದ್ರಾಯಿತು ಅಂತ ಸೊ ತೋರಿಸ್ತೀನಿ ಎಲ್ಲನೂ. ಸೊ ವಿಡಿಯೋನ ಎಂತ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಎಷ್ಟು ಜನ ವೀಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇವಾಗ ರೆಡಿಯಾಗಿ ಕೂತಿದ್ದೀನಿ, ಏನೂ ಇಲ್ಲ ಕೆಲಸ ಮಾಡೋಕ್ಕೆ. ಸೊ ಆಮೇಲೆ ಏನೇನಾಗುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಇಲ್ಲಿ ಬೆಳಗ್ಗೆ ನಾನು ಒಂದಿಷ್ಟು ದ್ರಾಕ್ಷಿ ಹಣ್ಣುಗಳನ್ನ ತಿಂದೆ. ಸೊ ಆಮೇಲೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋದಾಗ ಮಾಡಿದೆ. ಸೊ ದೇವಸ್ಥಾನದಿಂದ ಬಂದಾದಮೇಲೆ ಏನೆಲ್ಲ ಆಯಿತು ಅಂತ ಇವಾಗ ತೋರಿಸ್ತೀನಿ, ನೋಡ್ತಿರ್ಬೋದು. ಸೊ ನಾನು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದೆ. ಇವಾಗ ಟೈಮ್ ಬಂದುಬಿಟ್ಟು 8:45, 9 o'clock ಆಗ್ತಾ ಬಂದಿದ್ದೆ ಆಲ್ರೆಡಿ. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ದೇವಸ್ಥಾನದಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತೋರಿಸ್ದೆ, ಜಾಸ್ತಿ ತೋರ್ಸೋಕೆ ಆಗಲಿಲ್ಲ. ಬಿಕಾಸ್ ಒಳಗಡೆ ಅಷ್ಟು ಫೋನೆಲ್ಲ ಅಲೋ ಮಾಡಲ್ಲ. ಬಟ್ 8 ಗಂಟೆ ಹಂಗೆ ಹೋಗಿದ್ದು ದೇವಸ್ಥಾನಕ್ಕೆ. ಸೊ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ರಶ್ ಇತ್ತು, ಬಟ್ ಆದರೂ ಕೂಡ ಚೆನ್ನಾಗಾಯಿತು ದರ್ಶನ. ತುಂಬ ಲೇಟ್ ಆಗಲಿಲ್ಲ, ಬೇಗ ಆಯಿತು, ಚೆನ್ನಾಗಾಯಿತು. ಮತ್ತು ಅಲ್ಲೇ ಪ್ರಸಾದ ಕೊಟ್ಟರು, ಮತ್ತು ಪಂಚಾಮೃತನೂ ಕೊಟ್ಟರು. ಸೊ ಅಲ್ಲೇ ತಿಂದು ಅವಲಕ್ಕಿ ಕೊಟ್ಟಿದ್ದು. ಸೊ ಅಲ್ಲೇ ತಿಂದು ಬಂದೆ. ಇವತ್ತು ಎಷ್ಟೊಂದು ಜನ ರೈಸ್ ತಿನ್ನಲ್ಲ. ಸೊ ನಾನು ಅಷ್ಟೇ, ಇವಾಗೂ ಉಪವಾಸ ಮುಗಿದ್ರೂ ರೈಸ್ ಮಾತ್ರ ಇವತ್ತು ತಿನ್ನಲ್ಲ, ನಾಳೆನೇ ತಿನ್ನೋದು. ಸೊ ಅವಲಕ್ಕಿ ಕೊಟ್ಟಿದ್ದು ಅಲ್ಲೇ ತಿಂದು ಬಂದೆ. ಇವಾಗ ಜಸ್ಟ್ ಮನೆಗೆ ಬಂದೆ. ಸೊ ಸುಸ್ತಾಗಿದೆ ಸ್ವಲ್ಪ, ಅಂದರೆ ಓಡಾಡಿ ಬಂದಿತ್ತು. ಬಟ್ ಹೊಟ್ಟೆ ಹಸಿವು ಮಾತ್ರ ಇಡೀ ದಿನದಲ್ಲಿ ಚೂರು ಆಗಿಲ್ಲ ಹೊಟ್ಟೆ ಹಸಿವು. ಸೊ ಅದೇ ಥರ ಶಿವರಾತ್ರಿ ಹಬ್ಬದಲ್ಲಿ ಹೊಟ್ಟೆ ಹಸಿವು ಆಗಲ್ಲ. ಸೊ ಜಾಗರಣೆ, ನಾನು ಜಾಗರಣೆ ಏನು ಮಾಡಲ್ಲ, ರಾತ್ರಿ ಎಲ್ಲ ಇದ್ದು ಇರೋಕ್ಕಾಗಲ್ಲ. ಯಾಕಂದರೆ ನಾಳೆ ಎಲ್ಲ ಮತ್ತೆ ಸ್ಟಡಿ ಹಾಲಿಡೇಸ್ ಇರೋದು ಇವಾಗ. ಅಂದರೆ ನನಗೆ 5 days ಹಾಲಿಡೇಸ್ ಇದೆ ಎಕ್ಸಾಮ್ಗೆ. ಸೊ ಇವತ್ತು ಏನು ಓದೋಕ್ಕಾಗಿಲ್ಲ ಜಾಸ್ತಿ ಕೂಡ, ನಾಳೆ ಓದಬೇಕು. ಸೊ ನಾನು ರಾತ್ರಿ ಎಲ್ಲ ಎದ್ದಿದ್ರೆ ನಾಳೆ ಓದೋಕ್ಕಾಗಲ್ಲ, ಮಲಗ್ತೀನಿ. ಜಾಗರಣೆ ಅಂತೂ ನಾನು ಮಾಡಲ್ಲ. ಚಿಕ್ಕವಳಿದ್ದಾಗ ಮಾಡ್ತಿದ್ದೆ, ಅಂದರೆ ಒಂದು 7-8 ವರ್ಷದ ಹಿಂದೆ ಜಾಗರಣೆ ಎಲ್ಲ ಮಾಡ್ತಿದ್ದೆ. ಬಟ್ ಇವಾಗ ಮಾಡೋಕ್ಕಾಗಲ್ಲ ಅದನ್ನೆಲ್ಲ. ಸೊ ಈ ವರ್ಷದ್ದು ಮಹಾಶಿವರಾತ್ರಿ ಹಬ್ಬದ್ದು ಉಪವಾಸ ಎಲ್ಲ ಮುಗೀತು. ಇವಾಗ ಮಂಡಕ್ಕಿ ಮಾಡ್ತಾರೆ ನಮ್ಮ ಮನೇಲಿ. ಸೊ ತಿಂತೀನಿ. ಸೊ ಮಂಡಕ್ಕಿ ಎಲ್ಲ ತಿಂದು ಆಮೇಲೆ ಸಿಗ್ತೀನಿ. ಸೊ ಇನ್ನೇನು ಇವತ್ತಿನ ವ್ಲಾಗ್ನ ಏನು ಮಾಡೋ ಟೈಮೇ ಬಂತು. ಸೊ ಜಾಸ್ತಿ ಮಧ್ಯಕ್ಕೆಲ್ಲ ಮಾಡೋಕ್ಕಾಗಲಿಲ್ಲ ನನಗೂ. ಸೊ ಬಟ್ ತುಂಬ ದಿನ ಬೇರೆ ಆಗಿದೆ ವ್ಲಾಗ್ಸ್ನೆಲ್ಲ ಮಾಡಿ. ಸೊ ಅಷ್ಟು ರೂಢಿ ಕೂಡ ಒಂಥರ ತಪ್ಪಿದೆ ಅಂತಲೇ ಹೇಳ್ಬೋದು. ಹೇಳಿ, ನಿಮಗೆ ವ್ಲಾಗ್ಸ್ ಇಷ್ಟನಾ ಅಥವಾ ರೆಗ್ಯುಲರ್ ಇವಾಗ ವೀಡಿಯೋಸ್ ಮಾಡ್ತೀನಲ್ಲ ಆ ಥರ ಬೇಕಾ ಅಂತ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಆದರೆ ಒಂದಿಷ್ಟು ವೀಡಿಯೋಸ್ನ ಮಾಡ್ತಿರ್ತೀನಿ ಅವಾಗವಾಗ ವ್ಲಾಗ್ನ. ಇನ್ನೇನು ನಮ್ಮನೆ ಪಾಪುದು ನಾಮಕರಣ ಇದೆ. ಸೊ ಆ ವೀಡಿಯೋಸ್ ಅಂತ ಖಂಡಿತವಾಗ್ಲೂ ಬರುತ್ತೆ, ಆ ಥರ ಹಾಕ್ತೀನಿ. ಇನ್ನೇನು ಸ್ವಲ್ಪ ದಿನದಲ್ಲೇ ಇದೆ, ನನ್ನ ಎಕ್ಸಾಮ್ಸ್ ಕೂಡ ಮುಗ್ದಿರುತ್ತೆ ಅಷ್ಟರೊಳಗೆ. ಸೊ ಹೋಪ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ರಕ್ಷಣೆ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾಳೆ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಹೊಸ ವಿಡಿಯೋಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.